ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬೇರೆ ಯಾವುದೇ ವೆಜಿಟೇಬಲ್ ಇಲ್ಲದೆ ಬರೀ ಕ್ಯಾಬೇಜನ್ನು ಯೂಸ್ ಮಾಡಿಕೊಂಡು ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಲಿ. ನಾನು ಒಂದು ಜಾರ್ ತೊಗೊಂಡು ಸ್ವಲ್ಪ ಕಾಯಿ ತುರಿ ಆ್ಯಂಡ್ ಒಂದೇ ಒಂದು ಟೊಮೊಟೊ ತೊಗೋತಾ ಇದ್ದೀನಿ. ಅದು ಹುಳಿ ಟೊಮೊಟೊ ಆಗಿರೋದ್ರಿಂದ ಒಂದು ಟೊಮೊಟೊ ತೊಗೋತಾ ಇದ್ದೀನಿ. ಒಂದೇ ಒಂದು ಟೊಮೊಟೊ, ಒಂದು 6ರಿಂದ 7 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಮತ್ತು ಒಂದು ಸ್ವಲ್ಪ ಈರುಳ್ಳಿ, ಮತ್ತು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಒಂದು ಚಿಟಿಕೆ ಅರಿಶಿನ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು. ನುಣ್ಣಗೆ ಗ್ರೈಂಡ್ ಮಾಡಿ ಒಂದು ಸೈಡಿಗೆ ಎತ್ತಿಟ್ಕೊಂಬಿಡಿ. ನೆಕ್ಸ್ಟ್ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ಸ್ಪೈಸಸ್ ತೊಗೊತಾ ಇದ್ದೀನಿ. ಏನೇನೆಂದರೆ ಚಕ್ಕೆ, ಲವಂಗ, ಪಲಾವ್ ಎಲೆ, ಜೀರಿಗೆ, ಒಂದೇ ಒಂದು ಮರಾಠಿ ಮೊಗ್ಗು, ಇಷ್ಟೊಂದು ತೊಗೊಂಡು ಸ್ವಲ್ಪ ಬಿಸಿ ಆದಮೇಲೆ ಕಟ್ ಮಾಡ್ಕೊಂಡಿರೋಂಥ ಒಂದೇ ಒಂದು ಆನಿಯನ್ ತೊಗೋತಾ ಇದ್ದೀನಿ ನಾನು. ಆನಿಯನ್ ಹಾಕಿ ನೆಕ್ಸ್ಟು ಇದು ಫ್ರೋಝನ್ ಗ್ರೀನ್ ಪೀಸ್ ತೊಗೋತಾ ಇದ್ದೀನಿ. ನೀವೇನಾದರೂ ಒಣಗಿರೋ ಬಟಾಣಿ ಆದರೆ ನೈಟೇ ನೆನೆಸಿಟ್ಕೊಂಬಿಡಿ, ಬೆಳಗ್ಗೆ ಮಾಡಬೇಕು ಅಂದರೆ ಮಾಡ್ಕೊಬೋದು. ಆ್ಯಂಡ್ ಈರುಳ್ಳಿ ಹಾಕ್ದಾಗಲೇ ಬಟಾಣಿ ಹಾಕೋದ್ರಿಂದ ಚೆನ್ನಾಗಿ ಕುಕ್ ಆಗುತ್ತೆ. ನೋಡಿ, ಇವಾಗ ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಬೇಕು. ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ನಾನಿವಾಗ ಕ್ಯಾಬೇಜ್ ಹಾಕ್ಕೋತಾ ಇದ್ದೀನಿ. ನಾವು ಕ್ಯಾಬೇಜ್ ಒಂದೇ ಯೂಸ್ ಮಾಡ್ತಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ತೊಗೊಂಡಿದ್ದೀನಿ. ಅಂದರೆ ಇವಾಗ ಆ ಥರ ಕಾಣುತ್ತೆ, ಸ್ವಲ್ಪ ಆಯಿಲಲ್ಲಿ ಕುಕ್ ಆದಮೇಲೆ ಎಷ್ಟು ಕಡಿಮೆ ಆಗಿಬಿಡುತ್ತೆ ನಿಮಗೆ ಗೊತ್ತಾಗುತ್ತೆ ನೋಡಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸತಿಗೆ ಮಿಕ್ಸ್ ಮಾಡಿ, ಆಯಿಲಲ್ಲೇ ಸ್ವಲ್ಪ ಕ್ಯಾಬೇಜ್ ಕುಕ್ ಆಗಲಿಕ್ಕೆ ಬಿಟ್ಬಿಡಬೇಕು. ನಾನು ಲಿಡ್ ಸುಮ್ಮನೆ ಹಾಗೆ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಕ್ಯಾಬೇಜ್ ಕುಕ್ ಆಗಲಿಕ್ಕೆ ಬಿಟ್ಬಿಡ್ತೀನಿ. ಉಪ್ಪನ್ನು ಹಾಕಿರೋದ್ರಿಂದ ಬೇಗ ಚೆನ್ನಾಗಿ ಕುಕ್ ಆಗುತ್ತೆ. ನೋಡಿ, ಒಂದು 5 ಮಿನಿಟ್ಸ್ ಆಗಿದೆ. ನೋಡಿ ಎಷ್ಟಿತ್ತು ಎಷ್ಟು ಆಗ್ಬಿಟ್ಟಿದೆ ಅಲ್ವಾ. ಅದು ಬೆಂದರೆ ಕಡಿಮೆ ಆಗಿಬಿಡುತ್ತೆ, ನಿಮ್ಗೆ ನೋಡಿದಾಗ ಆ ಥರ ಅನಿಸುತ್ತೆ ಅಷ್ಟೇ. ಇವಾಗ ರುಬ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ಳೋಣ. ಹಾಕಿ ಇದನ್ನು ಮಿಕ್ಸ್ ಮಾಡಿ ಫುಲ್ ಎಲ್ಲ ನಾವು ಹಸಿ ಮಸಾಲೆ ತೊಗೊಂಡಿರೋದ್ರಿಂದ ಇದನ್ನು ಒಂದು 5 ಮಿನಿಟ್ಸ್ ಆಯಿಲಲ್ಲೇ ಕುಕ್ ಆಗಲಿಕ್ಕೆ ಬಿಟ್ಬಿಡಬೇಕು. ಇಲ್ಲಾಂದರೆ ಎಲ್ಲ ಹಸಿ ಹಸಿ ಸ್ಮೆಲ್ ಬರುತ್ತೆ. ಒಂದು 5 to 10 ಮಿನಿಟ್ಸ್ ಆಯಿಲಲ್ಲೇ ಎಣ್ಣೆ ಬಿಟ್ಕೊಳ್ಳೋ ತನಕ ಕುಕ್ ಆಗಲಿಕ್ಕೆ ಬಿಟ್ಬಿಡಿ. ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು 5 to 10 ಮಿನಿಟ್ಸ್ ಬಿಡ್ತಾ ಇದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಕುಕ್ ಆಗಬೇಕು. ನೋಡಿ, ಈಗ ಒಂದು 5 ಮಿನಿಟ್ಸ್ ಆಗಿದೆ. ನೋಡಿ, ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ತಳೆಲ್ಲ ಬಿಟ್ಕೊಂಡು ಬರ್ತಾ ಇದಲ್ವ. ಈ ಥರ ಕುಕ್ ಆಗಿದ್ರೆ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ, ಚೆನ್ನಾಗಿ ಕುಕ್ ಆಗುತ್ತೆ. ಇವಾಗ ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ. ಸೊ 1 ಗ್ಲಾಸ್ ಅಕ್ಕಿಗೆ ನೋಡಿ, ಈ ಗ್ಲಾಸಲ್ಲಿ 2 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೀರು ಹಾಕಿ ಒಂದು ಸತಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದಮೇಲೆ ನಾನು ನೀಟಾಗಿ ವಾಶ್ ಮಾಡಿ ಒಂದು 1/2 ಅವರ್ ಅಕ್ಕಿ ನೆನೆಸಿ ಸೋಸಿ ಇಟ್ಕೊಂಡಿದ್ದೆ. ಆ ರೈಸನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 2 ವಿಷಲ್ಸ್ ತೊಗೊಬೇಕು. ಇದು ತುಂಬ ಟೇಸ್ಟಿಯಾಗಿರುತ್ತೆ ಕ್ಯಾಬೇಜ್ ಹಾಕಿ ಬರೀ ಪಲಾವ್ ಮಾಡೋದು. ಒಂದು ಸತಿ ಟ್ರೈ ಮಾಡಿ. ನೀವು ಬಟಾಣಿ ಬದಲು ಬೇಕಾದರೆ ಅವರೆಕಾಳು ಸೀಸನಲ್ಲಿ ಕ್ಯಾಬೇಜ್ ಮತ್ತು ಅವರೆಕಾಳು ಹಾಕಿ ಮಾಡ್ಕೊಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಇಲ್ಲ ಹಸಿ ಬಟಾಣಿ ಸಿಗುತ್ತಲ್ವ, ಅದು ಹಾಕಿ ಮಾಡ್ಕೊಬೋದು. ಇಲ್ಲ ತೊಗರಿ ಕಾಳು ಸಿಗುತ್ತಲ್ಲ, ಅದು ಹಾಕಿ ಮಾಡ್ಕೊಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಉದ್ರಾಗಾಗಿದೆ. ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡ್ರೆ ಕ್ಯಾಬೇಜ್ ಪಲಾವ್ ರೆಡಿ ಆಯಿತು. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಗಾಯ್ಸ್. ನೋಡಿ, ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಬೇಕು. ನಾನು ಈ ಕ್ಯಾಬೇಜ್ ಪಲಾವನ್ನು ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಮೊಸರು ಬಜ್ಜಿ ಜೊತೆ ತುಂಬ ಚೆನ್ನಾಗಿರುತ್ತೆ.
ನೋಡಿ ನೆಕ್ಸ್ಟ್ ಬ್ಲಾಗಲ್ಲೇ ಸಿಗ್ತೀನಿ. ಬಾಯ್.